ರಾಷ್ಟ್ರೋತ್ಥಾನ ವಿದ್ಯಾಲಯಗಳಲ್ಲಿ ಕ್ಲಾಸ್ ರೂಮ್ ಶಿಕ್ಷಣದ ಜೊತೆಗೆ ಬದುಕನ್ನು ರೂಪಿಸುವ ಪ್ರಾಯೋಗಿಕ ಶಿಕ್ಷಣವನ್ನೂ ಸಹ ಬೋಧಿಸುವುದು ಒಂದು ವಿಶೇಷ. 1980ರ ದಶಕದಲ್ಲಿಯೇ ಹಗರಿಬೊಮ್ಮನಹಳ್ಳಿಯ ಶಾಲೆಯು ಯಾವ ರೀತಿ ಕ್ಲಾಸ್ ರೂಮ್ ಹೊರಗಿನ ಕಲಿಕೆಗೆ ಮಹತ್ವವನ್ನು ನೀಡಿತ್ತು ಎನ್ನುವುದನ್ನು ಶಾಲೆಯ ಹಳೆಯ ವಿದ್ಯಾರ್ಥಿಯೊಬ್ಬರು ಹೀಗೆ ವಿವರಿಸುತ್ತಾರೆ. ನನ್ನ ಹೆಸರು ಗುರು ಬಸವರಾಜ್. ನಾನು ಮೂಲ ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ ಜಿಲ್ಲೆ, ರಾಷ್ಟ್ರೋತ್ಥಾನ ಶಾಲೆ, ಕನ್ನಡ ಮೀಡಿಯಂ. ಇದರಲ್ಲಿ ನಾನು ಸೇರಿದ್ದು 7th ಸ್ಟ್ಯಾಂಡರ್ಡ್ಗೆ. ಅಂದರೆ 6th ತನಕ ನಾನು ಓದಿದ್ದು ಗೌರ್ಮೆಂಟ್ ಶಾಲೆ. ಆದರೆ ನಮ್ಮ ಊರುಗಳಲ್ಲೆಲ್ಲ ಒಂದಿರ್ತಿತ್ತು, ರಾಷ್ಟ್ರೋತ್ಥಾನ ಶಾಲೆಗೆ ಸೇರ್ಬೇಕು ಅನ್ನೋದು ಅದೊಂದು ಡ್ರೀಮ್. ಅದು 7th ಸೇರಿದಾಗ ಫೀಸ್ ನನ್ನ ನೆನಪಿದೆ 150-200 ರೂಪಾಯಿ. ನನಗೆ 10th ಬಂದಾಗ ನಮ್ಮ ಫೀಸ್ ಇದ್ದು 425. ನಾನು ಆವ್ರೇಜ್ ಸ್ಟೂಡೆಂಟ್. ಆದರೆ ಶಾಲೆ ಏನು ಕಲಿಸ್ತು ಅದರಿಂದಾಗಿ ಇವತ್ತು ನಾನು ಈ ರೀತಿ ಇದ್ದೀನಿ. ಪಾಠದ ಜೊತೆಗೆ ಅರ್ಧಕ್ಕಿಂತ ಹೆಚ್ಚಿಗೆ ನಾವು ಕ್ಲಾಸ್ ರೂಮಿಂದ ಹೊರಗಡೆನೇ ಇರ್ತಾ ಇದ್ವಿ. ಆ ಸಮಯಕ್ಕೇ ನಾವು ನಮ್ಮ ಶಾಲೆಯಲ್ಲಿ ಸುತ್ತಮುತ್ತಲಲ್ಲಿ ಯಾರೇ ಹಿರಿಯರು ಬಂದಾರಂದ್ರೂ ಕೂಡ ಅವರು ಅಕಾಡೆಮಿಷಿಯನ್ ಇರ್ಬೋದು, ಸೈಂಟಿಫಿಕ್ ಇರ್ಬೋದು, ಫಿಲಮಲ್ಲಿ ಇರ್ಬೋದು, ಒಂದು ನಮ್ಮ ಶಾಲೆ ಕರ್ಕೊಂಬರೋರು. ಅವ್ರ ಜೊತೆ ನಮ್ಮದೆಲ್ಲ ಚರ್ಚೆ ಇರೋವಂಥದ್ದು. HS ವೆಂಕಟೇಶ್ ಮೂರ್ತಿ ಅವರು ನಾನು ಚಿಕ್ಕವನಿದ್ದಾಗ ಅವಾಗ ನಮ್ಮ ಜೊತೆ ಬಂದುಬಿಟ್ಟು ಎಲ್ಲ ಸಾಹಿತ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಿದೆ. ಶಿವರಾಮ್ ಕಾರಂತರು ಬಂದಿದ್ದು, ಆಮೇಲೆ ಭಗವತ್ ಮೇಷ್ರು ಅಂತ ಬಂದು ಆ ಟೈಮ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿಸಿದ್ದಿದೆ. ನಾವು ಹೈಸ್ಕೂಲ್ ಇರಬೇಕಾದ್ರೇ ಪೋಸ್ಟ್ ಮಾರ್ಟಮಿಗೆ ಕರ್ಕೊಂಡು ಹೋಗೋರು. ನನ್ನ ಬ್ಯಾಚು, ನನ್ನ ಹಿಂದಿನ ಬ್ಯಾಚು, ಮುಂದಿನ ಬ್ಯಾಚು ಹೈಯೆಸ್ಟ್ ಡಾಕ್ಟರ್ಸ್ ಇದ್ದಾರೆ. ಡಿಸೆಕ್ಷನ್ಸ್ ಎಲ್ಲದನ್ನು ಸ್ಕೂಲ್ ಮಟ್ಟದಲ್ಲೇ ಮಾಡ್ತು. ಕಾಕ್ರೋಚ್ ಡಿಸೆಕ್ಷನ್ ಇರ್ಬೋದು, ಕಪ್ಪೆಗಳು ಡಿಸೆಕ್ಷನ್ಸ್ ಇರ್ಬೋದು. ಅಂದರೆ ಆ ಟೈಮ್ನಲ್ಲಿ ವಿಜ್ಞಾನಕ್ಕೂ ಕೂಡ ಅಷ್ಟೇ ಒತ್ತು ಕೊಡೋ ಅಂಥದ್ದು. ಅದ್ರ ಹೊರತಾಗಿ ರೇಡಿಯೋ ಸ್ಯಾಟಲೈಟ್ ಕನೆಕ್ಷನ್ಸು, ಇದಿಷ್ಟು ಕೂಡ ನಮಗೆ ಪರಿಚಯ ಮಾಡಿಸಿದ್ದು ಸ್ಕೂಲ್ ಲೆವೆಲಲ್ಲಿನೇ. ನಮ್ಮೂರಿಗೆ ಯಾರನ್ನೋ ಒಬ್ಬರು ಸೈಂಟಿಸ್ಟ್ನ ಕರೆಸಿ ಕಂಪ್ಯೂಟರ್ ತೊಗೊಂಬಂದು ಅದನ್ನ ಆಪ್ರೇಟ್ ಮಾಡೋದು ಹೆಂಗೆ, ಅದಿಷ್ಟನ್ನು ಪರಿಚಯ ಮಾಡಿಸಿ. ಪ್ರತಿ ತಿಂಗಳಲ್ಲಿ ಹುಣ್ಣಿಮೆಯ ದಿನ ಸಿನಿಮಾ ತೋರಿಸಿ ಈಗೇನು ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಏನು ಇದನ್ನು ನೋಡ್ತೀವಿ. ನನಗೇನೋ ನೆನಪಿದೆ, ಆ ಶಂಕನಾದದ್ದು ಅವ್ರ ಹೆಸರು ಅದು ಕೀ ಆ್ಯಕ್ಟ್ರು ಅರವಿಂದ್ ಅವರು ಬಂದು ನಮ್ಮ ಜೊತೆ ಡಿಸ್ಕಸ್ ಮಾಡಿದರು. ಅಂದರೆ ನಾವು ಇನ್ನೂ ನೆನಪಿದೆ, ನೀವು ಫಿಲಮ್ ಹೆಂಗೆ ಮಾಡ್ತೀರಿ, ನಮಗೆ ನೋಡಿದ್ದೆಲ್ಲ ಬೆರಗುವಾಗ. ಡಾಕ್ಟರ್ MC ಮೋದಿ ಅವ್ರ ಜೊತೆ ಆಪ್ರೇಷನ್ಸ್ ಮಾಡಿದ್ರು ನಮ್ಮ ಸ್ಕೂಲಲ್ಲಿನೇ. ನಮ್ಮ ಸ್ಕೂಲಲ್ಲಿರೋಂಥ ಸುಮಾರು 30 ಜನ ಹುಡುಗರು MC ಮೋದಿ ಅವ್ರ ಜೊತೆ 10 ದಿನ ಅವರಿಗೆ ಹೆಲ್ಪ್ ಮಾಡಿದ್ವಿ. ನನ್ನ ಟೀಮಲ್ಲಿನ ಬೆಸ್ಟ್ ಆಫ್ ದ ಬೆಸ್ಟ್ ಐ ಸರ್ಜನ್ಸ್ ಇದ್ದಾರೆ. ಒಂದು ಸರಿ ನಮ್ಮನ್ನು ಕ್ಯಾಂಪಿಗೆ ಕರ್ಕೊಂಡು ಹೋದರು, ಪಕ್ಕದ ಹಳ್ಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿಂದು ಕರ್ಕೊಂಡು ಹೋದರೆ ಸಾಯಂಕಾಲ 1:30-2 ಗಂಟೆ ಆದರೂ ಕೂಡ ಊಟದ್ದೇನು ಇದನ್ನೇ ಇರಲ್ಲ. ಸರ್ ಊಟ ಹಸಿವಾಗ್ತಾ ಇದೆ ಅಂತ ಕೇಳಿದಾಗ ಏನು ಮಾಡೋದು ಇವಾಗ, ಏನೂ ಇಲ್ಲ ನಮ್ಮ ಹತ್ರ ಅಂತ. ಹಳ್ಳಿಯಲ್ಲಿ ಹೋಗ್ಬಿಟ್ಟು ಎಲ್ಲರ ಕಡೆನೂ ಇಸ್ಕೊಂಬಂದಿದ್ವಿ. ಸ್ವಲ್ಪ ಅಕ್ಕಿ ಕೊಡ್ರಿ, ಸ್ವಲ್ಪ ಬೇಳೆ ಕೊಡ್ರಿ, ಸ್ವಲ್ಪ ಬೆಲ್ಲ ಕೊಡ್ರಿ ಅಂತಂದು ತೊಗೊಂಬಂದು ಪಾತ್ರೆ ಇಸ್ಕೊಂಬಂದು ಅಡುಗೆ ಮಾಡಿಸಿ ಅವಾಗ ಹೇಳಿದರು. ಇನ್ನೊಬ್ಬರ ಹತ್ರ ಹೋಗಿ ಕೇಳೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಪ್ರತಿಯೊಂದರಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಸಿ ಕಳಿಸಿದ್ರಿಂದಾಗಿ ಇವತ್ತು ನಾವು ಏನಿದ್ದೀವಿ ಅನ್ಲಿಕ್ಕೆ ಸಾಧ್ಯ. ತುಂಬ ಆನೆಸ್ಟಾಗಿ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ದುಡ್ಡು ಕೊಟ್ಟಿರ್ಬೋದು, ಆದರೆ ನಮಗೆ ಜೀವನನ ಕಲಿಸಿದ್ದು ಶಾಲೆ.